ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಶಾಶ್ವತಾಯ ನಮಃ. ಓಂ ಶತ್ರುಜಂತಂ ಜಘಾನ ಉಭೇಚಿದಿಂದ್ರ ರೋದಸಿ ಮಹಿತ್ವಾಪಪ್ರಾಥ ತುವಿಷೀಭಿಸ್ತು ವಿಷ್ಮಃ ನಿವಜ್ರಮಿಂದ್ರೋ ಹರಿವಾನ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 381ನೆಯ ಈ ಭಾಗದಲ್ಲಿ ನಾವಿವತ್ತು ವಿಷ್ಣು ಸಹಸ್ರನಾಮ ಸ್ತೋತ್ರದ 123ನೇ ನಾಮವಾದಂಥ ಶಾಶ್ವತ ಅನ್ನುವ ನಾಮದ ಅರ್ಥವನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನೋಡುವರಿದ್ದೇವೆ. ಈಗ ಮೊದಲು ಆ ಶಾಶ್ವತ ಎಂಬ ಶಬ್ದಕ್ಕೆ ಏನು ಅರ್ಥ ಆಗ್ತದೆ ಅಂತ ಅನ್ನೋದನ್ನ ನೋಡೋಣ. ಶಾಶ್ವತ ಅನ್ನುವ ಈ 123ನೇ ನಾಮವನ್ನು ಈಗ ನೋಡ್ಲಿಕ್ಕೆ ಹೊರಟಿದ್ದೇವಲ್ಲ, ಅದರಲ್ಲಿ ಒಂದು ವ್ಯತ್ಯಾಸ ಇದೆ. ಭಗವಂತರಾಯರು ಇದನ್ನ ಶಾಶ್ವತ ಸ್ಥಾಣು ಅಂತ ಒಂದೇ ನಾಮವಾಗಿ ತಗೊಂಡಿದ್ದಾರೆ. ಶಾಶ್ವತಃ ಅಂತ ರಘುನಾಥ ತೀರ್ಥರು ಪ್ರತ್ಯೇಕವಾಗಿ, ಸ್ಥಾಣು ಅಂತ ಪ್ರತ್ಯೇಕವಾಗಿ 124ನೇ ನಾಮವಾಗಿ ತಗೊಂಡಿದ್ದಾರೆ. ಗೋವಿಂದಾಚಾರ್ಯರು ಮೊದಲಾದವರು ಕೂಡ ಇದನ್ನ ಶಾಶ್ವತ ಸ್ಥಾಣು ಅನ್ನೋದನ್ನ ಒಂದೇ ನಾಮವಾಗಿ ತಗೊಂಡಿದ್ದಾರೆ. ಶಾಂಕರ ಭಾಷ್ಯದಲ್ಲಿ, ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ, ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಎಲ್ಲ ಕಡೆನೂ ಕೂಡ ಇದು ಶಾಶ್ವತ ಸ್ಥಾಣು ಅಂತ ಒಂದೇ ನಾಮವಾಗಿಯೇ ಇದೆ. ಬೃಹತಿ ಮಂತ್ರದ ಸಂಪಾದನೆ ಏನಿದೆ ಅದು ಈ ರಘುನಾಥ ತೀರ್ಥರು ಮತ್ತೆ ಭಗವಂತರಾಯರು ಬೇರೆ ಬೇರೆ ರೀತಿಯಾಗಿ ಹೇಳಿದಂತೆ ಇರೋದರಿಂದ ನಾನೀಗ ಬೃಹತಿ ಮಂತ್ರದ ಸಂಪಾದನೆಯನ್ನ ಮೊದಲಿನಿಂದಲೂ ರಘುನಾಥ ತೀರ್ಥ ಸ್ವಾಮಿಗಳ ಕ್ರಮದಂತೆ ಇಟ್ಕೊಂಡಿರೋದ್ರಿಂದ ಶತ್ರುಜಂತಂ ಜಘಾನ ಉಭೇಚಿದಿಂದ್ರ ರೋದಸಿ ಮಹಿತ್ವಾಪಪ್ರಾಥ ಅಂತ ಏನು ಮಂತ್ರ ಇದೆ, ಈ ಮಂತ್ರವನ್ನ ಒಂದು ಬೃಹತಿ ಮಂತ್ರವಾಗಿ 123ನೇ ಬೃಹತಿ ಮಂತ್ರವಾಗಿ ರಘುನಾಥ ಸ್ವಾಮಿಗಳು ತಗೊಂಡು ಅದನ್ನ ಶಾಶ್ವತ ಅನ್ನುವ ನಾಮಕ್ಕೆ ಹೊಂದಿಸಿರುವುದರಿಂದ ನಾನು ಕೂಡ ಇಲ್ಲಿ ಶಾಶ್ವತ ಅನ್ನುವ ನಾಮವನ್ನು ಮತ್ತು ಸ್ಥಾಣು ಎಂಬ ನಾಮವನ್ನು ಪ್ರತ್ಯೇಕವಾಗಿ ತಗೊಂಡಿದ್ದೇನೆ. ಸ್ಥಾಣು ಎಂಬ ನಾಮ ಮುಂದಿನ ಮಂತ್ರದಲ್ಲಿ 124ನೇ ಬೃಹತಿ ಮಂತ್ರಕ್ಕೆ ಹೊಂದಿಕೊಂಡು ನಮಗೆ ಶ್ರವಣಕ್ಕೆ ವಿಷಯ ಆಗ್ತದೆ. ಶಾಶ್ವತ ಸ್ಥಾಣು ಅಂತ ಒಂದೇ ನಾಮವಾಗಿ ಪರಿಗಣಿಸಬೇಕೋ ಅದನ್ನೆರಡನ್ನು ಪ್ರತ್ಯೇಕವಾಗಿ ಪರಿಗಣಿಸಬೇಕೋ ಅಂತನ್ನುವುದು ಅವರವರಿಗೆ ಬಿಟ್ಟದ್ದು. ಬೃಹತಿ ಮಂತ್ರಗಳ ಸಂಪಾದನೆ ಮತ್ತು ಎಲ್ಲಿಗೆ ಯಾವ ಬೃಹತಿ ಮಂತ್ರವನ್ನು ಎಲ್ಲಿಂದ ಪ್ರಾರಂಭಿಸಬೇಕು ಮತ್ತು ಎಲ್ಲಿಗೆ ಮುಗಿಸಬೇಕು ಅನ್ನುವುದನ್ನೆಲ್ಲ ರಘುನಾಥ ಸ್ವಾಮಿಗಳ ವಿಧಾನದಿಂದ ನಾನು ಇಟ್ಕೊಂಡಿರೋದ್ರಿಂದ ಹೀಗೆ ಶಾಶ್ವತ ಅನ್ನುವ ನಾಮದ ವ್ಯಾಖ್ಯಾನ ಈಗ ಪ್ರಾರಂಭ ಕಾಣಬೇಕು. ಆದರೆ ಶಾಶ್ವತ ಎಂಬ ನಾಮದ ಅರ್ಥವನ್ನು ನೋಡುವಾಗ ಉಳಿದ ವ್ಯಾಖ್ಯಾನಕಾರರು, ಭಗವಂತರಾಯರು ಮೊದಲಾದವರು ಶಾಶ್ವತ ಸ್ಥಾಣು ಅಂತಲೇ ಅದನ್ನು ಹೇಳಿರೋದ್ರಿಂದ ಶಾಶ್ವತ ಸ್ಥಾಣು ಅನ್ನುವ ನಾಮದ ಅರ್ಥವನ್ನೇ ಈಗ ನೋಡೋಣ. ಮುಂದೆ ಬೃಹತಿ ಮಂತ್ರಕ್ಕೂ ಈ ವಿಷ್ಣು ಸಹಸ್ರನಾಮದ ನಾಮಕ್ಕೂ ಸಂಬಂಧವನ್ನು ನೋಡುವಾಗ ಶಾಶ್ವತ ಅಂತ ಪ್ರತ್ಯೇಕವಾಗಿ ನೋಡಿದ್ರೆ ಆಯ್ತು. ಶಾಶ್ವತ ಅಂದ್ರೆ ಯಾವತ್ತೂ ಶಾಸಕನಾಗಿ ಎಲ್ಲರಿಗೂ ಕೂಡ ಒಡೆಯನಾಗಿರುವವನು ಅಂತ ಅದರ ಅರ್ಥ. ಸ್ಥಾಣು ಅಂದರೆ ಯಾರು ಭಗವಂತನ ಪೂಜೆಯನ್ನು ಮಾಡೋದಿಲ್ಲ
ಅಂಥವನನ್ನ ಸದ್ಗತಿಗೆ ಹೋಗದಂತೆ ತಡೆಯುವವನು ಈ ಭಗವಂತ. ಹೀಗೆ ಶಾಶ್ವತಶ್ಚಾಸೌ ಸ್ಥಾಣುಶ್ಚ, ಶಾಶ್ವತ ಸ್ಥಾಣು ಅಂತ ಇದು ಭಗವಂತಾಚಾರ್ಯರ ಅಭಿಪ್ರಾಯ. ಗೋವಿಂದಾಚಾರ್ಯರು ಇದನ್ನು ವ್ಯಾಖ್ಯಾನ ಮಾಡುವಂತೆ ಕೂಡ ಲೋಕದಲ್ಲಿ ಶಾಶ್ವತ ಕಾಲ ಇರುವವನು ಅಂತ ಶಾಶ್ವತ ಎಂಬ ಶಬ್ದಕ್ಕರ್ಥ. ಒಂದೇ ರೂಪದಿಂದ ಇರುವವನು, ಬೇರೆ ಬೇರೆ ರೂಪವನ್ನು ತಾಳದೇ ಇರುವವನು ಅಂತನೂ ಅರ್ಥ ಸ್ಥಾಣ ಎಂಬ ಶಬ್ದಕ್ಕೆ. ಏಕರೂಪನಾಗಿರ್ತಾನೆ ಅಂತ ಅದರ ತಾತ್ಪರ್ಯ. ಶಾಶ್ವತರಾದ ಜೀವರಲ್ಲಿ ಇರುವಂಥ ಈ ಭಗವಂತ ಅಣುರೂಪನಾಗಿದ್ದಾನೆ, ಇದು ಮುಂದಿನ ಅರ್ಥ. ಶಾಶ್ವತನೂ ಆಗಿದ್ದಾನೆ, ಸ್ಥ ಎಲ್ಲರಲ್ಲಿ ಇದ್ದಾನೆ, ಮತ್ತು ಅಣುವೂ ಆಗಿದ್ದಾನೆ. ಶಾಶ್ವತಶ್ಚ ಸ್ಥಶ್ಚ ಅಣುಶ್ಚ, ಹೀಗೆ ಆ ಭಗವಂತನ ಆ ಶಾಶ್ವತ ಸ್ಥಾನ ಎಂಬ ನಾಮವನ್ನು ವ್ಯಾಖ್ಯಾನ ಮಾಡ್ತಾರೆ. ಮುಂದೆ ಈ ಬೃಹತಿ ಮಂತ್ರಕ್ಕೂ ಮತ್ತು ಈ ನಾಮಕ್ಕೂ ಇರುವ ಸಂಬಂಧ, ಬೃಹತಿ ಮಂತ್ರದ ಅರ್ಥ ಇತ್ಯಾದಿಗಳನ್ನ ನೋಡೋಣ. ಅದರಲ್ಲಿ ಮೂಲ ಋಗ್ವೇದದ ಮಂತ್ರ ಹೇಗಿದೆ? ಉಭೇಚಿನಿಂದ್ರ ರೋಧಸಿ ಮಹಿತ್ವ ಆಪಪ್ರಾಥ ತವಿಷೀಭಿಸ್ತು ವಿಷ್ಮಃ ನಿವಜ್ರಮಿಂದ್ರೋ ಹರಿವಾನ್ ವಿಮಿಕ್ಷನ್ ಸಮಂಧಸ ಮದೇಶುವಾ ಉವೋಚ ಅಂತ ಮೂಲ ಋಗ್ವೇದದ ಮಂತ್ರ. ಅದಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನ ನೋಡೋಣ. ಸಾಯಣಾಚಾರ್ಯರ ಜಾಡಿನಲ್ಲಿಯೇ ರಘುನಾಥ ಸ್ವಾಮಿಗಳ ಅರ್ಥವು ಕೂಡ ಮುಂದುವರಿತದೆ. ತುವಿಷ್ಮಃ ಅಂತ ಮೊದಲನೇ ಶಬ್ದ ಆ ಮಂತ್ರದಲ್ಲಿ, ಅದು ಭಗವಂತನಿಗೆ ವಿಶೇಷಣ. ತುವಿಷ್ಮ ಅಂದ್ರೆ ಬಹುಧನ, ಮಹಾಸಂಪತ್ತಿನ ಸ್ವಾಮಿಯಾದಂಥ ಭಗವಂತ. ಮಹಿತ್ವ ಅಂದ್ರೆ ತನ್ನ ಮಹಿಮೆಯಿಂದ, ತವಿಷೀಭಿಹಿ ಅಂದ್ರೆ ತನ್ನ ಬಲಗಳಿಂದ, ತನ್ನ ಸಾಮರ್ಥ್ಯಗಳಿಂದ. ಈ ಎರಡೂ ರೋದಸಿ ಅಂದ್ರೆ ದ್ಯಾವಾ ಪೃಥ್ವಿಯವು, ಆಕಾಶ ಮತ್ತು ಪೃಥ್ವಿ ಎರಡನ್ನು, ಬಾನನ್ನು ಮತ್ತು ಭುವಿಯನ್ನು ಕೂಡ ಎರಡನ್ನು ನೀನು ಆಪಪ್ರಾಥ ತುಂಬಿದ್ದೆ. ಹೀಗೆ ಮೊದಲು ಆ ಭಗವಂತನನ್ನ ಪ್ರತ್ಯಕ್ಷ ಕಂಡು ಸ್ತುತಿಸುವಂತಹ ಮಾತು. ಮುಂದೆ ಹರಿವಾನ್, ಹರಿವಾನ್ ಅಂದ್ರೆ ಅಶ್ವವಾನ್, ಕುದುರೆ ನೇರಿ ಬರುವಂತಹ ಇಂದ್ರ ಅಂತ ಸಾಯಣಾಚಾರ್ಯರ ವ್ಯಾಖ್ಯಾನ. ಆ ವಜ್ರಂ, ವಜ್ರಾಯುಧವನ್ನ ಶತ್ರುಗಳ ಮೇಲೆ ಪ್ರಯೋಗ ಮಾಡಿ ಆ ಶತ್ರುಗಳನ್ನೆಲ್ಲವರನ್ನೂ ಕೂಡ ನೀನು ನಾಶಪಡಿಸಿದ್ದಿ ಅಂತ ಅರ್ಥವನ್ನ ಸಾಯಣಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಮುಂದೆ ರಘುನಾಥ ಸ್ವಾಮಿಗಳ ಅರ್ಥ ಏನಿದೆ ಅಂತ ಅನ್ನೋದನ್ನ ನೋಡೋಣ. ಇಲ್ಲಿ ಕೂಡ ತುವಿ ಅಂದ್ರೆ ಧನ ಅಂತಾನೆ ಅರ್ಥ. ತುವಿಷ್ಮ ಅಂದ್ರೆ ಬಹುಧನ, ಇದು ಸಾಯಣಾಚಾರ್ಯ ವ್ಯಾಖ್ಯಾನದಂತಾನೆ ಇದೆ. ಅಂತಹ ಭಗವಂತ ಮಹಿತ್ವ ಅಂದ್ರೆ ಮಹಿಮಾ ಎರಡೂ ಕಡೆ ಸಮಾನವಾಗಿದೆ. ತವಿಷೀಬಿಹಿ ಅಂದ್ರೆ ತನ್ನ ಬಲಗಳಿಂದ ಅಂತ ಸಾಯಣಾಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ರಘುನಾಥ ಸ್ವಾಮಿಗಳು ಅದನ್ನ ತನ್ನ ಪ್ರಕಾಶದಿಂದ ಅಂತ ವ್ಯಾಖ್ಯಾನ ಮಾಡ್ತಾರೆ. ದ್ಯಾವಾ ಪೃಥ್ವಿಯವು, ಅವೆರಡನ್ನೂ ಕೂಡ ನೀನು ತುಂಬಿದ್ದಿ. ದ್ಯಾವಾ ಪೃಥ್ವಿಗಳನ್ನ ಅವೆರಡನ್ನು ನೀನೇನು ತುಂಬಿದ್ದೀಯಲ್ಲ, ಅವು ದೇಶತಃ ಕಾಲತಃ ಭೂಮಿ ಮತ್ತು ಆಕಾಶ ಎರಡೂ ಕೂಡ ಎಲ್ಲ ಕಡೆ ಹರಡಿಕೊಂಡಿವೆ, ಇದು ಗೊತ್ತಿದೆ ನಮಗೆ. ಅಂಥವುಗಳನ್ನು ಕೂಡ ನೀನು ವ್ಯಾಪಿಸಿಕೊಂಡಿದ್ದೆ ಅಂದ್ರೆ ನೀನು ಕೂಡ ದೇಶತಃ ಕಾಲತಃ ಪರಿಮಿತಿ ಇಲ್ಲದವನು ಅಂತ ಗೊತ್ತಾಗ್ತದೆ. ತವ ದೇಶತಃ ಕಾಲತಶ್ಚ ಪರಿಮಿತಿರೇವ ನಾಸ್ತಿ ಅಂತ ಅಭಿಪ್ರಾಯ ಗೊತ್ತಾಗ್ತದೆ. ಆದ್ರಿಂದ ನೀನು ವಿಭು, ಶಾಶ್ವತನು ಕೂಡ ಆಗಿದ್ದೆ. ಅದಲ್ಲದೆ ಹರಿವಾನ್ ಇಂದ್ರ, ಕುದುರೆ ನೇರ್ಬರುವಂತಹ ಇಂದ್ರ, ವಜ್ರಂ ನಿಗೃಹೀತ್ವ, ವಜ್ರವನ್ನು ಕೈಯಲ್ಲಿ ಹಿಡಿದು, ಶತ್ರುಯಂತಂ, ತನಗೆ ಶತ್ರುಗಳಾಗಿ ಬರುವಂಥವರನ್ನ ಎಲ್ಲರನ್ನೂ ಕೂಡ ನಾಶಪಡಿಸಿದ್ದಾನೆ. ಇದು ರಘುನಾಥ ಸ್ವಾಮಿಗಳು ವರ್ಣನೆ ಮಾಡುವಂತಹ ಅರ್ಥ. ಮುಂದೆ ಭಗವಂತ ಆಚಾರ್ಯರ ಅರ್ಥ.
ತುವಿಷ್ಮಃ ಅಂದ್ರೆ ಪೂರ್ಣವಾದಂತಹ ಶಮ ಅಂದ್ರೆ ಶಾಂತಿ, ಅರ್ಥಾತ್ ಸುಖವುಳ್ಳವನು, ಬಹುಸುಖ, ಅನಂತ ಸುಖವುಳ್ಳಂತಹ ಪರಮಾತ್ಮ. ಈ ದ್ಯಾವಾ ಪೃಥ್ವಿಗಳನ್ನ, ಬಾನು ಮತ್ತು ಭುವಿಗಳೆರಡನ್ನೂ ಕೂಡ ನಿನ್ನ ಮಹಿಮೆಯಿಂದ, ತಬಿಶೀಬಿ ಅಂದ್ರೆ ಪ್ರಕಾಶಗಳಿಂದ, ಆ ಅರ್ಥದಲ್ಲೇನು ವ್ಯತ್ಯಾಸ ಇಲ್ಲ, ನೀನು ತುಂಬಿದ್ದಿ. ದ್ಯಾವಾ ಪೃಥಿವ್ಯೋರ್ಧ ಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ ಅಂತ ಭಗವದ್ಗೀತಾ ಅದರಲ್ಲಿ ಬಂದಿದೆ. ಬಾನು ಮತ್ತು ಭುವಿಗಳ ನಡುವಿನ ಅಂತರವನ್ನೆಲ್ಲ ನೀನು ತುಂಬಿದ್ದಿ ಅಂತ ಭಗವಂತನ ಸ್ತೋತ್ರ ಅಲ್ಲಿದೆ. ಹೀಗಿದು ಭಗವಂತನನ್ನ ಪ್ರತ್ಯಕ್ಷವಾಗಿ ಕಂಡು ಭಗವಂತನೇ ನೀನು ತುಂಬಿದ್ದಿ ಅಂತ ಸ್ತುತಿಸುವುದು. ಅದಲ್ಲದೆ ಆ ಭಗವಂತ ಹೀಗೆ ಮಾಡಿದ್ದಾನೆ ಅಂತ ಭಗವಂತನನ್ನ ಪರೋಕ್ಷವಾಗಿ ನೆನೆಸಿಕೊಂಡು ಹೇಳುವಂತಹ ಮಾತು ಇನ್ನು ಮುಂದೆ ಬರ್ತದೆ. ಹರಿವಾನ್, ಹರಿ ಅಂದ್ರೆ ವಾಯು, ಮುಖ್ಯ ಪ್ರಾಣ, ಅವನಿಗೆ ಸ್ವಾಮಿಯಾಗಿರುವಂಥವನು ಈ ಭಗವಂತ. ವಜ್ರಂ ಮಿಮಿಕ್ಷನ್, ವಜ್ರಾಯುಧವನ್ನ ಕೈಯಲ್ಲಿ ಹಿಡಿದು ನಿನ್ನ ಶತ್ರುಗಳಾದವರೆಲ್ಲರನ್ನೂ ಕೂಡ ನೀನು ನಾಶಪಡಿಸಿದ್ದಿ ಮತ್ತು ಭಕ್ತರನ್ನ ಕಾಪಾಡಿ ಅವರೆಲ್ಲರನ್ನೂ ಒಟ್ಟುಗೂಡಿಸಿದ್ದಿ ಅಂತ ಇಷ್ಟು ಅರ್ಥವನ್ನು ಹೇಳ್ತಾರೆ. ಅಲ್ಲಿ ಮೂಲ ಋಗ್ವೇದದ ಮಂತ್ರಕ್ಕೆ ಸಂಬಂಧಪಟ್ಟ ಅರ್ಥವನ್ನು ಕೂಡ ನಾನು ಸ್ವಲ್ಪ ಹೇಳಿದ್ದೇನೆ ಅಷ್ಟೇ. ನಿಮಿಕ್ಷನ್ ಸಮಂಧಸ ಮದೇಶು ವಾ ಓಚ ಇದೆಲ್ಲ ಮುಂದಿನ ಮಂತ್ರಕ್ಕೆ ಸಂಬಂಧಪಟ್ಟದ್ದು. ಭಗವಂತಾಚಾರ್ಯರು ಆ ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಮಾಡಿರುವುದರಿಂದ ನಾನು ಅದನ್ನು ಕೂಡ ಈಗ ಹೇಳಿ ಮುಗಿಸಿದೆ ಅಷ್ಟೇ. ರಘುನಾಥ ತೀರ್ಥರಿಂದ ಸಂಪಾದಿತವಾದ ಮಂತ್ರದಲ್ಲಿ ನೀವು ವಜ್ರಮಿಂದ್ರೋ ಹರಿವಾನ್ ಅಂತ ಇಷ್ಟೇ ಮಂತ್ರ. ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಈಗ ನಾವು ನೋಡ್ತಿರುವಂತಹ ಶಾಶ್ವತ ಸ್ಥಾಣು ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ಆರಂಭದಲ್ಲಿ ನೋಡಿದ್ದೇವೆ. ಭಗವಂತ ಶಾಸಕನಾಗಿದ್ದಾನೆ, ಮತ್ತೆ ಸ್ಥಾನನೂ ಕೂಡ ಆಗಿದ್ದಾನೆ. ಅಣುಗಳು ಅಂದ್ರೆ ಪೂಜೆ ಮಾಡದವರು, ನ ನೌತಿ, ನು ಸ್ತುತವು ಅಂತ ಧಾತು ಇದೆ. ಭಗವಂತನನ್ನ ಸ್ತುತಿಸದವರೇ ಅಣುಗಳು, ಸ್ತುತಿಸುವವರು ನುಗಳು, ನು ಅಲ್ಲದೇ ಇದ್ದವರು ಅಣು. ಅಂಥವರನ್ನ ನೀನು ಹಿಡಿದು ನಿಲ್ಲಿಸ್ತೆ, ಅವರಿಗೆ ಊರ್ಧ್ವಗತಿ ಸದ್ಗತಿ ಆಗದಂತೆ ಮಾಡ್ತಿ, ಅದರಿಂದ ನೀನು ಸ್ಥಾನ. ಮತ್ತೆ ಶಾಶ್ವತನೂ ಆಗಿರುವಿ, ಸ್ಥಾನನೂ ಆಗಿರುವಿ, ಎಲ್ಲರಿಗೂ ಶಾಸಕ ನೀನು. ಆದ್ರಿಂದ ನಿನಗೆ ಯಾರು ಸ್ತೋತ್ರ ಮಾಡೋದಿಲ್ವೋ, ನಿನ್ನ ಭಕ್ತಿಯನ್ನು ಯಾರು ಮಾಡೋದಿಲ್ವೋ ಅಂಥವರ ಸದ್ಗತಿಯನ್ನು ನೀನು ತಡೆ ಹಿಡಿತಿ ಅಂತ ಅದರ ತಾತ್ಪರ್ಯ. ಶಾಶ್ವತ ಸ್ಥಾನ ಎಂಬ ನಾಮಕ್ಕೆ ಸಂಬಂಧಪಟ್ಟಂತ ಬೃಹತಿ ಮಂತ್ರ ಭಗವಂತಾಚಾರ್ಯ ದೃಷ್ಟಿಯಲ್ಲಿ ನಾಯತಮು ಚಿನ್ನಾರಿ ನರ್ರಿಯಂ ಸಸೂವ ಪ್ರಯಸ್ಸೇನಾನಿ ರಥನೃಭ್ಯೋ ಅಸ್ತೀನಃ ಸತ್ವ ಗವೇಷಣಃ ಸ ದೃಷ್ಣು ನೂ ಚಿತ್ಸ್ವ ಅಂತ ಮಂತ್ರ ಬೇರೆ ಇದೆ. ಆ ಮಂತ್ರದ ಅರ್ಥವನ್ನು ಮುಂದೆ ನೋಡ್ತೇವೆ. ಅದು ಹೇಗೆ ಇರಲಿ, ಈ ಸದ್ಯದ ಬೃಹತಿ ಮಂತ್ರಕ್ಕೆ ರಘುನಾಥ ತೀರ್ಥರೇನು ಅರ್ಥ ಹೇಳಿದ್ದಾರೆ ಅಂತ ನೋಡಿದ್ದೀವಿ. ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥವನ್ನು ಹೇಳುವಾಗ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವ ಅರ್ಥದ ಅಂಶಗಳನ್ನು ನಾವು ಭಗವಂತಾಚಾರ್ಯರ ವ್ಯಾಖ್ಯಾನದಿಂದ ತಗೊಳ್ಬಹುದು ಅಂತ ಅನ್ನೋದನ್ನು ಕೂಡ ನೋಡಿದ್ದೇವೆ. ಇನ್ನು ಮುಂದೆ ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಡಿಕೊಂಡಿರುವಂತಹ ಅರ್ಥವನ್ನ ತಮ್ಮೆದುರಿಗೆ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಹೇ ಇಂದ್ರ ಅಂತ ಆ ಇಂದ್ರನಿಗೆ ಸಂಬೋಧನೆ. ತುವಿಷ್ಮಃ ಬಹುಧನ, ಅಲ್ಲಿ ಎರಡೂ ಅರ್ಥಗಳನ್ನು ನಾನು ಬರೆದು ಬಿಟ್ಟಿದ್ದೇನೆ. ಸಾಯಣಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ಬಹುಧನ ಅಂತ ತುವಿಷ್ಮ ಶಬ್ದಕ್ಕೆ ಅರ್ಥ ಮಾಡಿದ್ದಾರೆ. ಮತ್ತೆ ತುವಿಷ್ಮ ಅಂದ್ರೆ ಪೂರ್ಣ ಶಮಃ, ಪೂರ್ಣವಾದ ಶಾಂತಿಯುಳ್ಳವನು, ಸುಖವುಳ್ಳವನು ಅಂತ ಭಗವಂತಾಚಾರ್ಯ ಅರ್ಥ ಮಾಡಿದ್ದಾರೆ. ಎರಡನ್ನೂ ಬರೆದು ಬಿಟ್ಟಿದ್ದೇನೆ. ಅದಕ್ಕೆ ಹೆಚ್ಚಿನ ಅರ್ಥವನ್ನೇನು ನಾನು ನೋಡುವ ಪ್ರಯತ್ನ ಮಾಡಿಲ್ಲ. ಅಂತಹ ನೀನು ಭಗವಂತನೇ ಉಭೇಚಿತ, ಎರಡೂ ಕೂಡ ರೋದಸಿ ಅಂದ್ರೆ ದ್ಯಾವಾ ಪೃಥಿವ್ಯವು. ಏನು ಆ ದ್ಯಾವಾ ಪೃಥ್ವಿಗಳು ಅಂದ್ರೆ ಶ್ರೀಭೂದೇವ್ಯವು. ಋಗ್ಭಾಷ್ಯದಲ್ಲಿ ಆಚಾರ್ಯರು ದ್ಯಾವಾ ಪೃಥ್ವಿಗಳು ಅಂದ್ರೆ ಶ್ರೀದೇವಿ ಮತ್ತು ಭೂದೇವಿ ಅಂತ ಆ ಭಗವಂತನ ಪತ್ನಿಯಾದ ಲಕ್ಷ್ಮೀದೇವಿ ಎರಡು ರೂಪಗಳೇನಿವೆ ಅದರ ಕುರಿತಾಗಿ ಅವರು ಅರ್ಥ ಮಾಡಿದ್ದಾರೆ. ಪೃಥ್ವಿ ಅಂದ್ರಂತೂ ಭೂದೇವಿನೇ. ಶ್ರೀದೇವಿಗೆ ದ್ಯು ಅಂತ ಹೇಳ್ತಾರೆ, ಯಾಕೆಂದ್ರೆ ಅವಳು ಪ್ರಕಾಶಮಾನಳಾದ್ರಿಂದ
ದ್ಯೋತತೆ ಇತಿ ದ್ಯೌಹು. ಹೀಗೆ ರೋದಸಿ ಅಂದ್ರೆ ರೋದಸ್ಸನ್ನು ಈ ಒಂದು ಶಬ್ದ ದ್ಯಾವಾ ಪೃಥ್ವಿಯು ರೋದಸ್ಯವು ಅಂತ ದ್ಯು ಮತ್ತು ಪೃಥ್ವಿಗಳಿಗೆ ವಾಚಕ. ದ್ಯು ಮತ್ತು ಪೃಥ್ವಿಗಳು ಅಂದ್ರೆ ಶ್ರೀದೇವಿ ಮತ್ತು ಭೂದೇವಿಯರೇ. ಭಗವಂತನ ಪತ್ನಿಯ ಎರಡು ರೂಪಗಳು. ಆ ಎರಡು ರೂಪಗಳನ್ನು ಕೂಡ ನೀನು ವ್ಯಾಪಿಸಿದ್ದಿ. ಅವರ ಒಳಗು ಹೊರಗೂ ನೀನಿದ್ದಿ. ಅವರ ಅಂತರಂಗದಲ್ಲೂ ಅವರ ಹೃದಯಾಂತರಂಗದಲ್ಲೂ ನೀನಿದ್ದಿ, ಹೊರಗಡೆಯೂ ಇದ್ದಿ. ಅದು ಹೇಗೆ? ಮಹಿತ್ವನ, ನಿನ್ನ ಮಹಿಮೆಯಿಂದ ವ್ಯಾಪಿಸಿದ್ದಿ. ನಿನ್ನ ಮಹಿಮೆಯನ್ನು ಅವರು ತಮ್ಮ ಅಂತರಂಗದಲ್ಲಿ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾರೆ. ಬೆಳಕಿನಿಂದಲೂ ತುಂಬಿಕೊಂಡಿದ್ದಿ. ಶ್ರೀದೇವಿ ಭೂದೇವಿಯರ ಅರ್ಥಾತ್ ಲಕ್ಷ್ಮೀದೇವಿಯ ಜೀವನಕ್ಕೆ ಒಂದು ಬೆಳಕು, ಮಂಗಳಕರವಾದ ಬೆಳಕು ನಿನ್ನದು. ಆ ಬೆಳಕು ತಂದವನೇ ನೀನು ಅಂತ ಅದರ ಅರ್ಥ. ಹೀಗೆ ಬೆಳಕಿನಿಂದ ವ್ಯಾಪಿಸಿದ್ದಿ ಅಂದ್ರೆ ಒಂದು ದೀಪ ಒಂದು ಕೋಣೆಯಲ್ಲಿ ತನ್ನ ಬೆಳಕಿನಿಂದ ವ್ಯಾಪಿಸಿರ್ತದೆ, ಹಾಗರ್ಥ ಅಲ್ಲ. ಜಗತ್ತಿಗೆಲ್ಲ ಪತಿಯಾದ ನೀನು ನಿನ್ನ ಪತ್ನಿಯಾದಂತಹ ಲಕ್ಷ್ಮೀದೇವಿಯನ್ನು ಕೂಡ ಬೆಳಕಿನಿಂದ ವ್ಯಾಪಿಸಿದ್ದಿ, ಜ್ಞಾನದಿಂದ ವ್ಯಾಪಿಸಿದ್ದಿ. ಮತ್ತೆ ತನ್ನ ಅಂತರಂಗದಲ್ಲಿ ಅವಳು ನಿನ್ನ ಮಹಿಮೆಯನ್ನು ಯಾವತ್ತೂ ಧ್ಯಾನಿಸ್ತಾ ಇರ್ತಾಳೆ. ಹರಿವಾನ್ ಅಂದ್ರೆ ಅಶ್ವವಾನ್ ಅಂತ ಅರ್ಥವನ್ನ ಎಲ್ಲರೂ ವ್ಯಾಖ್ಯಾನಕಾರರು ಬರೆದಿದ್ದಾರೆ. ಅಶ್ವ ಅಂದ್ರೆ ಕುದುರೆಯನ್ನು ಏರಿ ಬರುವ ಇಂದ್ರ ಅಂತ ಅರ್ಥ ಆದೀತು. ವೇಗವಾಗಿ ಧಾವಿಸಿ ನಮ್ಮ ಕಡೆಗೆ ಬರ್ತಾನೆ ಅಂತ. ಅಷ್ಟೇ ಅಲ್ಲ, ಅಶ್ವ ಅಂದ್ರೆ ಇಂದ್ರಿಯಾಣಿ ಹಯಾನಾಹು ಅಂತ ಕಾಟಕ ಉಪನಿಷತ್ತು ಹೇಳುವಂತೆ ಎಲ್ಲ ನಮ್ಮ ಇಂದ್ರಿಯಗಳು, ನಮ್ಮ 5 ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮತ್ತೆ ಮನಸ್ಸು, 11 ಇಂದ್ರಿಯಗಳು. ಆ 11ನೇದಾದಂತಹ ಮನಸ್ಸಿನ ಪ್ರಭೇದಗಳು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ ಹೇಳಿ ಅವುಗಳೆಲ್ಲದಕ್ಕೂ ಕೂಡ ನೀನು ಸ್ವಾಮಿ ಅಂತ. ನೀನು ನಮಗೆಲ್ಲರಿಗೂ ದೊಡ್ಡ ಶತ್ರು ಯಾವುದು? ಶತ್ರುವಿನಂತೆ ನಮಗೆ ಬಾಧೆ ತಂದು ಒಡ್ಡುವಂಥದ್ದು ಈ ಸಂಸಾರವೆಂಬ ವಜ್ರ. ಇದು ನಮಗೆ ಬಂದು ಅಪ್ಪಳಿಸ್ತದೆ ಮತ್ತು ಒಂದು ದಿವಸ ಹೋಗಬೇಕಾದದ್ದು. ವಜ್ ಅಂದ್ರೆ ನಮಗೆ ಬಂದು ಅಂಟಿಕೋತದೆ, ನಮ್ಮ ಹತ್ರ ಹೋಗ್ತದೆ, ಜೀವರ ಹತ್ರ ಹೋಗ್ತದೆ, ಜೀವರನ್ನ ತನ್ನ ಸಂಸಾರದ ಬಂಧನದಲ್ಲಿ ಇಟ್ಕೋತದೆ, ಮತ್ತೆ ಕ್ಷಯ ಒಂದೆಲ್ಲ ಒಂದು ದಿವಸ ನಾಶ ಆಗ್ತದೆ. ಅದರಿಂದ ಸಂಸಾರ ಅಂದ್ರೆ ವಜ್ರವೆಂಬ ಸಂಸಾರ. ಆ ವಜ್ರವನ್ನು ನೀನು ನಾಶಪಡಿಸಿದ್ದಿ ಅಂತ ಅದರ ತಾತ್ಪರ್ಯ. ಮುಂದೆ ಬೃಹತಿ ಮಂತ್ರಕ್ಕೂ ಈ ನಾಮಕ್ಕೂ ಏನು ಸಂಬಂಧ ಅನ್ನೋದನ್ನು ನೋಡೋಣ. ಇಲ್ಲಿ ರೋದಸಿ ಅಂತ ಒಂದು ಶಬ್ದ ಇದೆ. ಹಿಂದೆ ಒಂದು ಪ್ರಸಂಗದಲ್ಲಿ ಹೇಳಿದ್ದೆ, ಇದೇ ವಿಷ್ಣು ಸಹಸ್ರನಾಮದ ಆಖ್ಯಾನದಲ್ಲೇ. ರೋದಸಿ ಅಂತ ಅಥವಾ ಅದು ದ್ವಿವಚನ, ರೋಧ, ರೋದಸಿ, ರೋದಸಿ ಅಂತ ಹೀಗೂ ಆಗಬಹುದು. ಅಥವಾ ರೋದಸಿ, ರೋದೋಭ್ಯಾಂ, ರೋದೋಭ್ಯ ಅಂತಿಗೆ ದ್ವಿವಚನವೂ ಕೂಡ ನಿತ್ಯ ದ್ವಿವಚನ ಅಂತ ಶಬ್ದನೂ ಆಗಬಹುದು. ನಾನಾ ತರ ಕಾಣಿಸ್ತದ. ಅದಲ್ಲದೆ ರೋದಸಿ, ರೋದಸ್ಯೋ, ರೋದಸ್ಯ ಅಂತನೂ ಈಕಾರ ಅಂತ ಶಬ್ದವೂ ಕೂಡ ಆಗಬಹುದು. ಪ್ರಕೃತಿ ಸಾಪರಾಮಹ್ಯಂ ರೋದಸಿ ಲೋಕಧಾರಿಣಿ ರತಾ ಸತ್ಯ ಮರಾಜಯ್ಯ ಲೋಕಾನಾಂ ಆತ್ಮಸಂಹಿತ ಅಂತ ಮಹಾಭಾರತದ ಒಂದು ಪ್ರಯೋಗನೂ ಕೂಡ ರೋದಸಿ ಅಂತ ಲಕ್ಷ್ಮೀದೇವಿ ಕಂಡು ಬರ್ತದೆ. ಅದನ್ನ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಉದ್ಧಾರ ಮಾಡಿದ್ದಾರೆ. ಲಕ್ಷ್ಮೀದೇವಿಗೆ ಅಥವಾ ಪ್ರಕೃತಿಗೆ ರೋದಸಿ ಅಂತ ಯಾಕೆ ಹೇಳ್ತಾರೆ? ರುದ್ರ ಧಾತುವಿಗೆ ಹಿಂದೆ ಏನು ಅರ್ಥ ಇದ್ದವೋ ಗೊತ್ತಿಲ್ಲ. ಈಗಂತೂ ನಮಗೆ ಕಾಣಿಸುವಂತ ಒಂದು ಅರ್ಥ ಅಶ್ರು ವಿಮೋಚನ ಅಂತ, ಅಳುವುದು. ಲಕ್ಷ್ಮೀದೇವಿ ತಾನೇನು ಅಳೋದಿಲ್ಲ, ಆದ್ರೆ ನಮ್ಮನ್ನು ಅಳಿಸ್ತಾಳೆ. ಯಾಕೆಂದ್ರೆ ಸಂಸಾರ ಬಂಧನದಿಂದ ನಮ್ಮನ್ನು ಅವಳು ಅಳಿಸ್ತಾಳೆ. ಆದ್ರಿಂದ ಅವಳನ್ನ ರೋಧ ಅಂತ ಹೇಳಬೇಕು. ಮತ್ತೆ ಅಂತ ಯಾಕೆ ಹೇಳಬೇಕು ಅಂದ್ರೆ ಸಾರಯತಿ, ಸೃಗತವು ಗತ್ಯರ್ಥಕವಾದ ಧಾತುವಿಗೆ ಜ್ಞಾನ ಅಂತ ಅರ್ಥ ಇರೋದ್ರಿಂದ ಸಂಸಾರವೆಂಬ ಬಂಧನದಲ್ಲಿ ನಮ್ಮನ್ನು ಹಾಕಿ ಅವಳು ನಮ್ಮನ್ನು ಅಳುವಂತೆ ಮಾಡಿದ್ದಾಳೆ. ಅದಲ್ಲದೆ ನಮಗೆ ತತ್ವವನ್ನು ಕೂಡ ಅವಳು ತಿಳಿಸ್ತಾಳೆ. ಸಾರಯತಿ ತತ್ವಂ, ಜ್ಞಾಪಯತಿ ತತ್ವಂ. ಆದ್ರಿಂದ ಅವಳು ರೋದಸಿ. ಇದು ಆ ಪ್ರಕೃತಿಗೆ ರೋದಸಿ ಅಂತ ಶಬ್ದ ಯಾಕಿದೆ ಅಂತ ಅನ್ನೋದ್ರ ಬಗ್ಗೆ ವರ್ಣನೆ. ಅದು ಹಾಗೇ ಆಗ್ಬೇಕಂತೇನಿಲ್ಲ. ನಮಗೆ ಶಾಸ್ತ್ರವನ್ನು ಉಪದೇಶ ಮಾಡಿ ಆ ಶಾಸ್ತ್ರದ ಜ್ಞಾನವನ್ನು ನಾವು ಪಡೆದಾಗ ನಮಗೊಂದೇನು ಆನಂದ ಬಾಷ್ಪ ಬರ್ತದೆ. ಆ ಆನಂದ ಬಾಷ್ಪ ನಾವು ಸುರಿಸುವಂತೆ ಮಾಡ್ತಾಳೆ, ಆ ಅರ್ಥವನ್ನು ಹೇಳಬಹುದು. ಆಗಬಾರ್ದಂತೇನಿಲ್ಲ. ಹಿಂದೆ ರುದ್ರ ಎಂಬ ಶಬ್ದದ ವ್ಯಾಖ್ಯಾನವನ್ನು ನಾವು ನೋಡುವಾಗ ರೋದಯನ್ ರುದ್ರ ಉದ್ದಿಷ್ಟ
ಭಕ್ತಾನ ಆನಂದ ಬಾಷ್ಪಯನ್ ಅಂತ ಬಂದಿದೆ. ರುದ್ರ ಅಂದ್ರೆ ಕೇವಲ ನಮ್ಮನ್ನು ದುಃಖದಿಂದ ಅಳಿಸುವವನು ಅಂತ ಅರ್ಥ ಅಲ್ಲ. ಭಕ್ತರಿಗೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಅವರು ಆನಂದ ಬಾಷ್ಪ ಸುರಿಸುವಂತೆ ಮಾಡುವವನಾದ್ರಿಂದ ಅವನು ರುದ್ರ ಅಂತ ಬಂದಿದೆ. ಹಾಗೆ ಅವಳು ನಮಗೆ ಶಾಸ್ತ್ರದ ಜ್ಞಾನವನ್ನು ಕೊಟ್ಟು ಸಂತೋಷದ ಕಣ್ಣೀರನ್ನು ಕೂಡ ನಾವು ತರಿಸ್ತಾಳೆ. ಸಂಸಾರದಲ್ಲಿ ಸತ್ವರದ ಸ್ತಮೋ ಗುಣಗಳಿಂದ ನಮ್ಮನ್ನು ಬಂಧಿಸಿಟ್ಟಿದ್ದಾಳೆ. ಶ್ರೀ ದೇವ ಬಂಧಿಕಾ, ಶ್ರೀ ಎಂಬ ರೂಪದಿಂದ ದೇವತೆಗಳನ್ನು, ಭೂ ಎಂಬ ರೂಪದಿಂದ ಮನುಷ್ಯರನ್ನು ಮತ್ತು ದುರ್ಗಾ ಎಂಬ ರೂಪದಿಂದ ದೈತ್ಯರನ್ನು ಕೂಡ ಕಟ್ಟಾಕಿದ್ದಾಳೆ. ಶ್ರೀ ದೇವಬಂಧಿಕಾ ಅಂದ್ರಣ ಭೂರ್ ದೈತ್ಯಾನಾಂ ತಥಾಪರ. ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಆದ್ರಿಂದ ಅವಳು ನಾನಾ ರೀತಿಯಿಂದ ರೋದಸಿ. ಅಂಥ ರೋದಸಿ ಪ್ರಕೃತಿ ದೇವಿಯನ್ನು ನೀನು ತುಂಬಿದ್ದಿ, ವ್ಯಾಪಿಸಿದ್ದಿ. ಶಾಶ್ವತ ಎಂಬ ಶಬ್ದಕ್ಕೆ ಏನರ್ಥ ಅಂತ ನೋಡಿದರೆ, ಆ ಶಾಶ್ವತ ಅನ್ನೋ ಶಬ್ದಕ್ಕೂ ರೋದಸಿ ಆಪಪ್ರಾಥ ಅನ್ನೋ ಶಬ್ದಕ್ಕೂ ಇರುವ ಸಂಬಂಧ ನಮಗೆ ಗೊತ್ತಾಗ್ತದೆ. ಶ ಅಂದ್ರೆ ಸುಖ, ಸ್ವರೂಪ ಸುಖ. ಆ ಸ್ವರೂಪ ಸುಖವುಳ್ಳಂತಹ ಜೀವರು, ಸುಖರೂಪರಾದಂತಹ ಜೀವರು, ಅವರನ್ನ ಅಶರನ್ನಾಗಿ ಮಾಡ್ತಾಳೆ. ಮೂಲತಃ ಸ್ವರೂಪ ಸುಖ ನಮ್ಮಲ್ಲಿದೆ. ಆದರೆ ಸಂಸಾರಕ್ಕೆ ನಮ್ಮನ್ನ ಈ ಪ್ರಕೃತಿ ದೇವಿ ತಂದು ಹಾಕಿದಾಗ ನಮ್ಮ ಸ್ವರೂಪ ಸುಖ ಎಲ್ಲ ಮುಚ್ಚಿ ಹೋಗ್ತದೆ. ಅದರಿಂದ ಶ ಅಂದ್ರೆ ಸುಖವುಳ್ಳವರು, ಅಶರು ಅಂದ್ರೆ ನೈವಿದ್ಯತೆ ಶಂ ಯೇಷಾಂತ ಅಶಾಹ, ಆ ಸ್ವರೂಪ ಸುಖದ ತಾತ್ಕಾಲಿಕ ಮರೆವು ಆದವರು ನಾವು. ಆದ್ರಿಂದ ಹೀಗೆ ನಮ್ಮನ್ನ ಸುಖರೂಪರಾದ ನಮ್ಮನ್ನ ಸುಖರಹಿತರನ್ನಾಗಿ ಮಾಡ್ತಾಳೆ. ವರ್ತಯತಿ ಇಳಿಸ್ತಾಳೆ ಈ ಸಂಸಾರದಲ್ಲಿ. ಆದ್ರಿಂದ ಶಾಶ್ವಾ, ಶ ಅಶ ವ ಇವಿಷ್ಟು ಸೇರಿ ಶಾಶ್ವಾ ಅಂತ ಆಯ್ತು. ಇದು ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಅಂತಹ ಶಾಶ್ವಳಾದ ಲಕ್ಷ್ಮೀದೇವಿಯನ್ನ ತ ಅಂದ್ರೆ ವ್ಯಾಪಿಸಿದ್ದಾನೆ. ಶಾಶ್ವಾಂ ತನೋತೀತಿ ಶಾಶ್ವತಃ. ಈ ಬೃಹತಿ ಮಂತ್ರದಲ್ಲೂ ಅದೇ ಬಂದಿದೆ. ರೋದಸಿ ಶ್ರೀದೇವಿ ಭೂದೇವಿಯರನ್ನು ಅವನು ತನೋತಿ ಎಂದು ಆಪಪ್ರಾಥ ವ್ಯಾಪಿಸಿದ್ದಾನೆ ಅಂತ ಬಂದಿದೆ. ಪ್ರಥಮ ವಿಸ್ತಾರೆ. ಆಪಪ್ರಾಥ ಅಂದ್ರೆ ಪಾರಣ ಪೂರ್ಣಯೋ ಅಂತ ಧಾತು ಇದೆ. ಅದಕ್ಕೆ ಪೂರಿತವಾನಸಿ, ಪ್ರಥು ವಿಸ್ತಾರೆ ಅಂತ ಹೀಗೆಲ್ಲ ಅರ್ಥಗಳನ್ನ ಭಗವಂತಾಚಾರ್ಯರು ಕೂಡ ಅಲ್ಲಿ ಬರೆದಿದ್ದಾರೆ. ತನು ವಿಸ್ತಾರೆ ಅನ್ನೋ ಧಾತುವಿಗೂ ಅರ್ಥ ಇರುವುದು ಅದೇನೆ. ಶಾಶ್ವತ ಎಂಬಲ್ಲಿ ತನು ವಿಸ್ತಾರೆ ಧಾತು ಇದೆ. ಅಲ್ಲಿಯೂ ಕೂಡ ತ ಅಂದ್ರೆ ವ್ಯಾಪಿಸಿರುವವನು ಅಂತಾನೆ ಅರ್ಥ. ಆದ್ರಿಂದ ಶಾಶ್ವ ಅಂದ್ರೆ ಶಾಶ್ವತ ಅನ್ನೋ ಶಬ್ದ ಲಕ್ಷ್ಮೀದೇವಿಯನ್ನು ವ್ಯಾಪಿಸಿದವನು ಅಂತ ಅರ್ಥ. ಅವಳ್ಯಾಕೆ ಶಾಶ್ವರು ಅಂದ್ರೆ ನಮ್ಮ ಸ್ವರೂಪ ಸುಖ ನಮಗೆ ಈ ಸಂಸಾರ ಕಾಲದಲ್ಲಿ ವ್ಯಕ್ತ ಆಗದಂತೆ ಮಾಡಿಟ್ಟಿದ್ದಾಳೆ ಒಂದು ಉಪಾಯ. ಅದಕ್ಕಾಗಿ ಅವಳು ಶಾಶ್ವ. ಅವಳನ್ನು ವ್ಯಾಪಿಸಿದಂತಹ ಭಗವಂತ ಶಾಶ್ವತ. ಈ ವ್ಯಾಪಿಸಿದವನು ಅನ್ನೋ ಅರ್ಥವನ್ನೇ ಆಪಪ್ರಾಥ ಎಂಬುದಾಗಿ ವೇದ ಹೇಳ್ತದೆ. ಯಾರನ್ನ ಆಪಪ್ರಾಥ ಅಂದ್ರೆ ರೋದಸಿ. ಈ ರೋದಸಿ ಅನ್ನೋ ಶಬ್ದಕ್ಕೂ ಕೂಡ ಆ ಪ್ರಕೃತಿ ದೇವಿ ನಮ್ಮನ್ನು ಅಳಿಸ್ತಾಳೆ ಅಂತಾನೆ ಅರ್ಥ. ಶಾಶ್ವ ಅಂದ್ರೂ ಆ ಪ್ರಕೃತಿ ದೇವಿ ನಮ್ಮ ಸ್ವರೂಪ ಸುಖವನ್ನು ಮರೆಮಾಚಿ ನಮಗೆ ದುಃಖವನ್ನು ಮಾಡ್ತಾಳೆ ಅಂತಾನೆ ಅರ್ಥ. ಹೀಗೆ ರೋದಸಿ ಆಪಪ್ರಾಥ ಅನ್ನುವಂತಹ ಬೃಹತಿ ಮಂತ್ರದ 2 ಪದಗಳಿಗೆ ಶಾಶ್ವತ ಎಂಬ ಶಬ್ದಕ್ಕೆ ನಿಕಟವಾದಂತಹ ಸಂಬಂಧ ಇದೆ. ಭಾವಾರ್ಥ ಏನು? ಸಕಲ ಸಂಪತ್ತಿನ ಸ್ವಾಮಿಯಾದ ದೇವನೇ, ನೀನು ನಿನ್ನ ಮಹಿಮೆಯಿಂದಲೂ ತೇಜಸ್ಸಿನಿಂದಲೂ ಶ್ರೀಭೂದೇವಿಯರನ್ನೂ ವ್ಯಾಪಿಸಿದ್ದೆ, ಅವರನ್ನು ಕೂಡ ಮೀರಿ ನಿಂತಿದ್ದೆ. ಸಕಲೇಂದ್ರಿಯಗಳ ಸ್ವಾಮಿಯಾದಂತಹ ನೀನು ನಿನ್ನ ಭಕ್ತರಿಗೆ ಬಾಧಕವಾದಂತಹ ಸಂಸಾರವೆಂಬ ವಜ್ರಾಘಾತವನ್ನು ಕೂಡ ತಡೆದು ನಾಶಪಡಿಸ್ತಿ. ಆ ಸಂಸಾರ ನಿನ್ನ ಅಪೇಕ್ಷೆಯಿಂದಲೇ ಬಂದಿದೆ. ನಮ್ಮೆಲ್ಲ ಇಂದ್ರಿಯಗಳನ್ನ ನಾವು ಹತೋಟಿಯಲ್ಲಿ ಇಟ್ಕೊಂಡು ಅಧ್ಯಾತ್ಮದ ಮಾರ್ಗದಲ್ಲಿ ಮುಂದುವರಿಯಂತೆ ನೀನು ಮಾಡಬೇಕು. ಹಾಗೆ ಮಾಡಿದ್ದಾದ್ರೆ ಆ ಸಂಸಾರದ ಭಯವೆಂಬ ವಜ್ರಾಯುಧ ನಮ್ಮಿಂದ ದೂರ ಹೋಗ್ತದೆ ಅಂತ ತಾತ್ಪರ್ಯ ಆಗ್ತದೆ. ಇದಿಷ್ಟು ಅದರ ಭಾವಾರ್ಥ. ಶಾಶ್ವತ ಸ್ಥಾನ ಎಂಬ ಈ ಒಂದು ನಾಮಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ತಾನು ಸರ್ವದಾ ಒಂದೇ ರೂಪದಿಂದ ಇರ್ತಾನೆ. ಜೀವರು ಶಾಶ್ವತರು, ಅವರಲ್ಲಿ ಈತ ಯಾವತ್ತೂ ವಿಕಾರಕ್ಕೊಳಗಾಗದೆ ಇರ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ.
ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಮಹಾವಿಷ್ಣು ಪುರಾಣದ ಶ್ಲೋಕವೊಂದನ್ನು ಹೇಳ್ತಾರೆ. ಅಲ್ಪಶಕ್ತಿ, ಅಸಾರ್ವಜ್ಞ, ಜೀವನ ಗುಣಗಳೇನು? ನಾವು ಅಲ್ಪಶಕ್ತಿಗಳು, ಅಸರ್ವಜ್ಞರು, ಮತ್ತೆ ನಾವು ಪರತಂತ್ರರು, ಉಪಜೀವಕರಾಗಿದ್ದು ಭಗವಂತನನ್ನು ಅವಲಂಬಿಸಿ ಬದುಕ್ತೇವೆ. ನಾವು ಜೀವರು, ಯಾವತ್ತೂ ಕೂಡ ಈ ಸಂಸಾರದಲ್ಲಿ ಈಗ ಬದ್ಧರಾಗಿದ್ದು ಮುಂದೆ ಮುಕ್ತರಾಗಬೇಕಾದವರು. ಇದೇ ಜೀವ ಅನ್ನೋದಕ್ಕೆ ಅರ್ಥ. ಭಗವಂತನಲ್ಲಿ ಈಶತ್ವ ಅನ್ನೋ ಗುಣ ಇದೆ. ಅವನು ಅಲ್ಪಶಕ್ತಿ ಅಲ್ಲ, ಮಹಾಶಕ್ತಿ. ನಾವು ಅಸರ್ವಜ್ಞರಾದ್ರೆ ಅವನು ಸರ್ವಜ್ಞ, ನಾವು ಪರತಂತ್ರರಾದ್ರೆ ಅವನು ಸ್ವತಂತ್ರ, ನಾವು ಅಪೂರ್ಣರಾಗಿದ್ದೇವೆ ಆದರೆ ಅವನು ಪೂರ್ಣ. ಉಪಜೀವಕ, ನಾವು ಅವನನ್ನು ಅವಲಂಬಿಸಿ ಬದುಕ್ತಾ ಇದ್ದೇವೆ, ಆದರೆ ಅವನು ನಮಗೆ ಆಶ್ರಯ ಕೊಟ್ಟು ನೆಲೆ ಕೊಟ್ಟು ಇರುವಂಥವನು. ಇವೆಲ್ಲ ಗುಣಗಳು ಸ್ವಾಭಾವಿಕವಾಗಿ ಜೀವರಲ್ಲೂ ಇವೆ ಮತ್ತು ಪರಮಾತ್ಮನಲ್ಲೂ ಇವೆ. ಇವರಿಬ್ಬರು ಕೂಡ ಶಾಶ್ವತರಾಗಿದ್ದಾರೆ ಅಂತ ಆ ವಿಷ್ಣು ಪುರಾಣದ ಮಾತೊಂದು ಕೇಳಿ ಬರ್ತದೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ಯದ್ ಅನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ. ದ್ರವ್ಯ, ಕರ್ಮ, ಕಾಲ, ಯಾವುದೇ ವಸ್ತು, ಮತ್ಯಾವುದೇ ಕ್ರಿಯೆ, ಮತ್ಯಾವುದೇ ಕಾಲ, ವ್ಯಕ್ತಿಯ ಸ್ವಭಾವ, ಜೀವ, ಇವರೆಲ್ಲರೂ ಕೂಡ ಭಗವಂತನ ಅನುಗ್ರಹದಿಂದಲೇ ಇದ್ದಾರೆ. ಆದ್ರಿಂದ ಅವನೇ ಶಾಶ್ವತ. ನಾವು ಶಾಶ್ವತರೇ, ಆದರೆ ನಮ್ಮ ಶಾಶ್ವತತನ ಆ ಭಗವಂತನ ಅಧೀನ ಇದೆ. ಜೀವರು ಶಾಶ್ವತರು. ಅವರಿಗೆ ಸಾಂಸಾರಿಕ ವಿಕಾರಗಳು ಈಗ ಬಂದಿವೆ, ಆದರೆ ಸ್ವರೂಪತಃ ಅವರ ಜೀವಕ್ಕೆ ಇವು ಅಂಟಿಕೊಂಡು ಇರುವಂಥವಲ್ಲ. ಮುಂದೆ ಆ ಜೀವಕ್ಕೆ ಬಂದಿರುವಂತಹ ಎಲ್ಲ ದುಃಖಗಳು, ವಿಕಾರಗಳೆಲ್ಲ ಹೊರಟು ಹೋಗ್ತವೆ. ಆದ್ರಿಂದ ಆತ ಶಾಶ್ವತ ಸ್ಥಾನ. ಭಗವಂತ ಶಾಶ್ವತ, ಅವನ ಪ್ರತಿಬಿಂಬರು ಈ ಜೀವಾತ್ಮರೆಲ್ಲರೂ ಕೂಡ. ಆದ್ರಿಂದಲೇ ಆ ಭಗವಂತ ಮೂಲತಃ ಜನನ ಮರಣ ರಹಿತ. ನಾವು ಕೂಡ ಮೂಲತಃ ಜನನ ಮರಣ ರಹಿತರೇ. ಭೌತಿಕವಾದ ದೇಹವನ್ನು ಪಡಿತೇವೆ ಹೊರತು ನಾವೇ ಪೂರ್ಣವಾಗಿ ಹುಟ್ಟುವುದಿಲ್ಲ, ಹೊಸ ಜೀವವೇ ಹುಟ್ಟೋದಿಲ್ಲ. ಮತ್ತೆ ಇದ್ದ ಜೀವಕ್ಕೆ ನಾಶವೂ ಕೂಡ ಆಗೋದಿಲ್ಲ. ಭಗವಂತನ ಪ್ರತಿಬಿಂಬರು ಜೀವರಾಗಿದ್ದಾರೆ. ಆದ್ರಿಂದ ಭಗವಂತನ ನಿತ್ಯತ್ವ, ಶಾಶ್ವತತ್ವ ಮೊದಲಾದ ಗುಣಗಳು ಇವರಿಗೂ ಕೂಡ ಇದ್ದೇವೆ ಅಂತ ಅದರ ಅರ್ಥ. ಶಾಶ್ವತರು ಅಂದ್ರೆ ಮೂಲತಃ ಸ್ವಾಭಾವಿಕವಾಗಿ, ನೈಸರ್ಗಿಕವಾಗಿ ಒಂದೇ ರೀತಿಯಾಗಿರುವಂಥವರು ಶಾಶ್ವತರು. ಮತ್ತೆ ಶಾಪವೋ, ವರವೋ, ಯಾವುದೋ ಶಸ್ತ್ರಾಘಾತವೋ ಇಂತಹ ನಿಮಿತ್ತಗಳಿಂದಾಗಿ ಆ ಜೀವರಲ್ಲಿ ಏನಾದರೂ ಒಂದು ವಿಕಾರ ಆಗ್ತದ ಅಂದ್ರೆ ಜೀವರಲ್ಲಿ ವಿಕಾರ ಆಗೋದಿಲ್ಲ. ಏನಿದ್ರೂ ಅದೆಲ್ಲ ದೇಹಕ್ಕೆ ವಿಕಾರ, ಜೀವರ ಮೂಲ ಸ್ವರೂಪಕ್ಕೆ ಧಕ್ಕೆ ಬರೋದಿಲ್ಲ. ಪಂಚಮಹಾಭೂತಗಳಿಂದ ಹುಟ್ಟಿದಂತಹ ದೇಹದಲ್ಲಿ ಜೀವ ಇರೋದ್ರಿಂದ ಈ ಎಲ್ಲ ಏರುಪೇರುಗಳನ್ನು ಸಹಿಸದೆ ಆತ ದುಃಖ ಪಡ್ತಾನಷ್ಟೇ. ಆದರೆ ದೇಹಕ್ಕೆ ಆಗುವಂತೆ ಬೆಳವಣಿಗೆ, ಕತ್ತರಿಸುವುದು, ದುಃಖ, ಮತ್ತೆ ದಾಹಕ್ಕೊಳಗಾಗೋದು, ಸುಡುವುದು, ಸುಟ್ಟು ಹೋಗುವುದು, ಇವ್ಯಾವ ವ್ಯತ್ಯಾಸಗಳು ಕೂಡ ಆ ಜೀವರಲ್ಲಿ ಇಲ್ಲ. ಸ್ಥಾಣು ಅಂದ್ರೆ ಒಂದು ಕಂಬದಂತೆ. ಮುಕ್ತರಾದಂತಹ ಜೀವರಿಗೆ ಇವನು ಒಂದು ಸ್ಥಾಣುವಿನಂತೆ, ದೊಡ್ಡದೊಂದು ಬೃಹತ್ತಾದ ಕಂಬದಂತೆ ಬಲವಾದಂತಹ ಆಶ್ರಯ ಆಗಿದ್ದಾನೆ. ಆದ್ರಿಂದ ಅವರು ಆ ಭಗವಂತನೆಂಬ ಮಹಾ ಆಶ್ರಯವನ್ನ ಪಡೆದು ನಿತ್ಯ ಸುಖವುಳ್ಳವರಾಗಿದ್ದಾರೆ ಮುಕ್ತಿಯಲ್ಲಿ ಅಂತದರ ಅರ್ಥ. ತೇಷಾಂ ಅಥವಾ ಶಾಶ್ವತಸ್ಯ ತತ್ಸುಖಸ್ಯ, ಶಾಶ್ವತವಾದ ಮುಕ್ತ ಜೀವರ ಸ್ಥಾನಮಾನಗಳಿಗೆ, ಅವರ ಸುಖಕ್ಕೆ ಸ್ಥಾಣುವಿನಂತೆ, ಕಂಬದಂತೆ ಈತ ಆಧಾರನಾಗಿದ್ದಾನೆ. ಆದ್ರಿಂದ ಈತನನ್ನ ಶಾಶ್ವತ ಸ್ಥಾಣು ಅಂತ ಹೇಳ್ತಾರೆ. ಸ್ವೇ ಮಹಿಮಿನಿ ಪ್ರತಿಷ್ಠಿತ. ಈ ಭಗವಂತ ಯಾರ ಮಹಿಮೆಯನ್ನು ಅವಲಂಬಿಸಿದ್ದಾನೆ ಅಂದ್ರೆ ಬೇರೆ ಯಾರ ಮಹಿಮೆಯನ್ನು ಅವಲಂಬಿಸಿಲ್ಲ. ಆತ ತನ್ನನ್ನೇ ಅವಲಂಬಿಸಿದ್ದಾನೆ. ತನ್ನ ಪ್ರಭಾವದಲ್ಲೇ, ತನ್ನ ಸಂಪತ್ತಿನಲ್ಲೇ, ತನ್ನ ಮಹಿಮೆಯಲ್ಲೇ ಅವನು ಅವಲಂಬಿತನಾಗಿದ್ದಾನೆ. ಬೇರೆ ಯಾವ ವ್ಯಕ್ತಿಯನ್ನು, ಭೌತಿಕವಾದ ಸಂಪತ್ತನ್ನು ಕೂಡ ಅವನು ಅವಲಂಬಿಸಿಲ್ಲ ಅಂತ
ಸ್ವಮಹಿಮ್ನಿ ಪ್ರತಿಷ್ಠಿತ ಅಂತ ಚಾಂದೋಗ್ಯ ಉಪನಿಷತ್ನಲ್ಲಿ ಹೇಳ್ತದೆ. ಆದ್ರಿಂದ ಶಾಶ್ವತ ಸ್ಥಾನ ಅಂದ್ರೆ ಶಾಶ್ವತವಾದ ತನ್ನ ಸ್ಥಾನದಲ್ಲಿ ಈತ ಇರುವವನು ಅಂತ ಹೀಗೆ ಅರ್ಥ ನಾವು ತಿಳ್ಕೊಳ್ಬಹುದು. ಲಕ್ಷಾಲಂಕಾರ ಶಾಶ್ವತ ಎಂಬ ಶಬ್ದಕ್ಕೆ ಅರ್ಥವನ್ನು ಹೇಳಿಲ್ಲ. ಸ್ಥಾನ ಎಂಬ ಶಬ್ದಕ್ಕೆ ಸರ್ವತ್ರ ತಿಷ್ಠತಿ ಇತಿ ಸ್ಥಃ, ಎಲ್ಲ ಕಡೆ ಇರುವವನು ಸ್ಥ, ಮತ್ತು ಅಣು ಸೂಕ್ಷ್ಮ ರೂಪನಾದವನಾದ್ರಿಂದ ಅವನಿಗೆ ಸ್ಥಾನ ಅನ್ನುವ ನಾಮನಿರ್ವಚನವನ್ನು ಹೇಳಿದೆ. ಆದ್ದರಿಂದ ಲಕ್ಷಾಲಂಕಾರದ ಅಭಿಪ್ರಾಯದ ಪ್ರಕಾರವೂ ಕೂಡ ಶಾಶ್ವತ ಅನ್ನುವ ನಾಮ ಬೇರೆ, ಸ್ಥಾನ ಎಂಬ ನಾಮ ಬೇರೆ ಅಂತ ಗೊತ್ತಾಗ್ತದೆ. ಆದರೆ ಶಾಶ್ವತ ಎಂಬ ನಾಮವನ್ನ ಲಕ್ಷಾಲಂಕಾರ ವ್ಯಾಖ್ಯಾನಿಸಿಲ್ಲ. ಪುರುಷಂ ಶಾಶ್ವತಂ ದಿವ್ಯಂ ವೃಕ್ಷ ಇವ ಸ್ತಬ್ಧೋ ದಿವಿ ತಿಷ್ಠತಿ. ಒಂದು ಮೋಟು ಮರದಂತೆ ಸ್ತಬ್ಧನಾಗಿ ನಿರ್ವಿಕಾರನಾಗಿ ನಿಂತಿರುವಂಥವನು ಅಂತ ಮಹಾನಾರಾಯಣ ಉಪನಿಷತ್ತು ವರ್ಣನೆ ಮಾಡಿದೆ. ಶಾಂಕರ ಭಾಷ್ಯಕ್ಕನುಸಾರವಾಗಿ ನಿತ್ಯ ಶಾಶ್ವತ ಅಂದ್ರೆ ನಿತ್ಯ, ಸ್ಥಾನ ಅಂದ್ರೆ ಸ್ಥಿರ. ಪರಾಶರ ಭಟ್ಟರ ವ್ಯಾಖ್ಯಾನಕ್ಕನುಸಾರವಾಗಿ ಮುಕ್ತರಾದಂತಹ ಜೀವರಿಗೆ ಯಾವತ್ತೂ ಕೂಡ ಆಶ್ರಯಭೂತನಾಗಿ ಇರುವಂಥವನು. ಭೋಗ್ಯೋ ಹಿ ಅಪುನರಾವೃತ್ಯ ಭೋಕ್ತೃಭ್ಯೋ ರೋಚತೆ ಯತಃ ಸ್ವಯಂ ನಿತ್ಯ ಸದಾ ಯೋಸೌ ಶಾಶ್ವತ ಸ್ಥಾನರುಚ್ಯತೆ. ಮುಕ್ತರಾದವರು ಈ ಪರಮಾತ್ಮನ ದಿವ್ಯವಾದ ಸಾನ್ನಿಧ್ಯದಲ್ಲಿ ಅವನ ಸೌಂದರ್ಯವನ್ನು ನೋಡಿ ಅವನಲ್ಲಿ ಆಸಕ್ತರಾಗಿರ್ತಾರೆ. ಆದ್ರಿಂದ ಅವನ ಸೌಂದರ್ಯವನ್ನ, ಆ ಪರಮಾತ್ಮನ ಮಹಿಮೆಯನ್ನು ನೋಡಿ ಅನುಭವಿಸ್ತಾ ಇವರು ಇರ್ತಾರೆ. ಆದ್ರಿಂದ ಇವರು ಭೋಕ್ತೃಗಳು, ಮುಕ್ತರು. ಸೌಂದರ್ಯವನ್ನು ಅನುಭವಿಸುವುದರಿಂದ, ಪರಮಾತ್ಮನ ದಿವ್ಯ ವ್ಯಕ್ತಿತ್ವವನ್ನು ನೋಡ್ಲಿಕ್ಕೆ ಇವರು ಸಾಕ್ಷೀಭೂತರಾಗಿರೋದ್ರಿಂದ ಅವನು ಭೋಗ್ಯ ಅಂತ ವಿಶಿಷ್ಟಾದ್ವೈತದಲ್ಲಿ ವರ್ಣನೆ ಮಾಡ್ತಾರೆ. ಸ್ವಯಂ ನಿತ್ಯ ಸದಾಯೋಸೌ, ಅವನು ನಿತ್ಯನಾಗಿದ್ದಾನೆ, ಅದರಿಂದ ಅವನಿಗೆ ಶಾಶ್ವತ ಸ್ಥಾನ ಅಂತ ಹೆಸರು. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲೂ ಕೂಡ ನಿತ್ಯನಾದವನು, ಮುಕ್ತರಿಗೆ ಸ್ವಾಮಿ ಮತ್ತೆ ಸ್ಥಾನ, ಈ ಎಲ್ಲ ಅರ್ಥಗಳನ್ನ ವರ್ಣಿಸ್ತಾರೆ. ಸತ್ಯಸಂಧ ಸ್ವಾಮಿಗಳ ಆ ವ್ಯಾಖ್ಯಾನದ ವಾಕ್ಯಗಳು ಹೀಗೆ ಕಂಡು ಬರ್ತವೆ. ಶಾಶ್ವತಃ ಅಂದ್ರೆ ನಿತ್ಯ ಅಂತ ಅರ್ಥ. ಶಶ ಶಬ್ದಸ್ಯ ಅತ್ಯಂತ ಸುಖವಾಚಿತ್ವೇನ, ಶ ಅಂದ್ರೆ ಸುಖ, ಶ ಅಂದ್ರೆ ಅತ್ಯಂತ ಸುಖವುಳ್ಳವನು ಅಂತ ಅರ್ಥ. ಒಂದ್ ಕಡೆ ಆಚಾರ್ಯರು ಜ್ಞಾನ ಸುಖ ಸುಖ ಅಂತ ಭಗವಂತನನ್ನ ವರ್ಣನೆ ಮಾಡುವ ಶ್ಲೋಕವನ್ನು ಉದ್ಧರಿಸ್ತಾರೆ. ಬರೇ ಜ್ಞಾನವುಳ್ಳವನಂತಲ್ಲ, ಮಹಾಜ್ಞಾನವುಳ್ಳವನಾದ್ರಿಂದ ಅವನನ್ನ ಜ್ಞಾನ ಅನ್ಬೇಕು. ಸುಖ ಸುಖ, ಮಹಾಸುಖವುಳ್ಳವನಾದ್ರಿಂದ ಸುಖ ಸುಖ ಅಂತ ಹೇಳ್ಬೇಕು. ಹಾಗೆ ಶಶ ಅಂದ್ರೆ ಅತ್ಯಂತ ಸುಖವುಳ್ಳವನು. ಇದು ಋಗ್ಭಾಷ್ಯದ ವ್ಯಾಖ್ಯಾನದಲ್ಲಿ ಕಂಡು ಬಂದಿದೆ. ಅದರಿಂದ ಶಶ ಅಂದ್ರೆ ಅತ್ಯಂತ ಸುಖ, ಅಧಿಕವಾದ ಸುಖವು ಉಳ್ಳಂಥವರು ಶಶಗಳು ಉಳ್ಳವರು. ಸಂಸಾರಕ್ಕಿಂತ ಸಂಸಾರದ ಸ್ಥಿತಿಗೆ ಹೋಲಿಸಿ ನೋಡಿದರೆ ಅತ್ಯಧಿಕವಾದ ಸುಖ, ಎಂದು ಕಡಿಮೆ ಆಗದ ಸುಖ ಅವರಿಗೆ, ಆ ಮುಕ್ತರಿಗೆ. ಆದ್ದರಿಂದ ಶಶ್ವಂತರು, ಶಶ್ವಂತವು ಶಶ್ವಂತಹ, ಹಾಗಾಗಿ ಮುಕ್ತರಿಗೆ ಶಶ್ವಂತರು ಅಂತ ಹೇಳಬೇಕು. ಅವರಿಗೆ ಈತ ಸ್ವಾಮಿ, ಆದ್ರಿಂದ ಶಾಶ್ವತ ಇವನು. ಶಶ್ವಂತಃ ಅಸ್ಮಿನ್ ಸಂತಿ ಇತಿ ಶಾಶ್ವತಃ. ಶಶ್ವತಾಂ ಅಯಂ, ಅಯಂ ಅಂದ್ರೆ ಸ್ವಾಮಿ ಎಂಬ ಅರ್ಥದಲ್ಲಿ ಆ ತದ್ದಿತ ಪ್ರತ್ಯಯ ಬಂದು ಶಾಶ್ವತ ಎಂಬ ರೂಪ ನಿಷ್ಪನ್ನ ಆಗಿದೆ. ತಿಷ್ಠತಿ ಅಸ್ಮಿನ್ ಇತಿ ಸ್ಥಾಣು, ಜಗತ್ತೆಲ್ಲವೂ ಇವನಲ್ಲೇ ನೆಲೆಗೊಂಡಿದೆ, ಅದರಿಂದ ಈತ ಸ್ಥಾಣು. ಶಾಶ್ವತಶ್ಚಾಸು ಸ್ಥಾಣುಶ್ಚ ಇತಿ ಶಾಶ್ವತ ಸ್ಥಾಣು. ಜಗತ್ತಿನಲ್ಲಿದ್ದಾನೆ ಮತ್ತು ಅನಾದಿ ಕಾಲದಿಂದಲೂ ಇದ್ದಾನೆ, ಆದ್ರಿಂದ ಅವನನ್ನ ಹೀಗೆ ಶಾಶ್ವತ ಸ್ಥಾನ ಅಂತ ಹೇಳಬೇಕು. ಭಗವಂತ ಹೀಗೆ ಅನಾದಿ ಕಾಲದಿಂದ ಇದ್ದಾನೆ, ಅನಂತ ಕಾಲದವರೆಗೂ ಅವನು ಇರುವವನೇ. ಅವನ ಸ್ವರೂಪಕ್ಕೆ ಯಾವತ್ತೂ ಕೂಡ ಕುಂದಿಲ್ಲ. ಮತ್ತೆ ಮುಕ್ತರಿಗೂ ಸಂಸಾರದಲ್ಲಿರುವಂತಹ ಜೀವರಿಗೂ ಎಲ್ಲರಿಗೂ ಕೂಡ ಅವನು ಆಶ್ರಯ ಕೊಟ್ಟಂಥವನಾಗಿದ್ದಾನೆ. ಅಂತಹ ಭಗವಂತನನ್ನ ಹಾಗೆ ಆ ಶಬ್ದಗಳಿಂದ ಉಪಾಸನೆ ಮಾಡಿದರೆ ನಮಗೂ ಕೂಡ ಅವನು ನಿರ್ವಿಕಾರವಾದ ಸ್ಥಿತಿ ಅಂದ್ರೆ ಮೋಕ್ಷ, ಆ ಮೋಕ್ಷವನ್ನ ಕರುಣಿಸ್ತಾನೆ. ಅದಕ್ಕಾಗಿ ಆತನನ್ನು ಶಾಶ್ವತ ಮತ್ತು ಸ್ಥಾನ
ಎರಡು ನಾಮಗಳಿಂದ ಪ್ರತ್ಯೇಕವಾಗಿ ಆದರೂ ಆಯಿತು, ಒಟ್ಟಿಗೆ ಆದರೂ ಆಯಿತು ಸ್ತುತಿಸಬೇಕು. ಅದಲ್ಲದೆ ನಾನು ಮಾಡಿಕೊಂಡಿರುವಂತಹ ಒಂದು ಅರ್ಥ, ನಾವು ಮೂಲತಃ ಸುಖ ಸ್ವರೂಪರೇ, ಆದರೆ ಸಂಸಾರಾವಸ್ಥೆಯಲ್ಲಿ ಆ ಸುಖ ನಮಗೆ ಬರದಂತಾಗಿದೆ. ಅಂಥ ಲಕ್ಷ್ಮೀದೇವಿಯ ಆ ಕಾರ್ಯ ಸಾಮರ್ಥ್ಯಕ್ಕೆ ಕಾರಣನಾದವನು ಅವನೇ, ಅವಳನ್ನು ಮುನ್ನಡೆಸುವವನು ಅವನೇ, ಅವಳನ್ನು ವ್ಯಾಪಿಸಿಕೊಂಡಿರುವಂಥವನು ಅವನೇ ಆಗಿದ್ದಾನೆ. ಅವರಿಬ್ಬರನ್ನ ಶಾಶ್ವತರು ಅಂತನೂ ಸ್ಥಾಣುಗಳು ಅಂತನೂ ನಾವು ಉಪಾಸನೆ ಮಾಡಿದ್ರೆ ಆಗ ಈ ಸಂಸಾರದ ಬಂಧನ ಎಲ್ಲ ನಮಗೆ ಕಳಚುತ್ತದೆ. ಮತ್ತೆ ನಮ್ಮ ಯಾವ ಸಂಸಾರದ ಸುಖ, ಸ್ವರೂಪ ಸುಖ ಅವರುದ್ಧ ಆಗಿತ್ತು, ಆ ಅವರುದ್ಧವಾದ ಸ್ವರೂಪ ಸುಖ ಮತ್ತೆ ನಮಗೆ ಅನುಭವಕ್ಕೆ ಬರ್ತದೆ ಅಂತ ಈ ಶಬ್ದದಿಂದ ನಾವು ಉಪಾಸಿಸಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.